ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ಡೇಟಾ ಟೈಪ್ಸ್ ಅಂದ್ರೆ ಏನು ನೋಡೋಣ ಬನ್ನಿ. ಸೊ ಸಿಂಪ್ಲಿ ಇವತ್ತಿನ ವಿಡಿಯೋದಲ್ಲಿ ನೀವು ಏನು ಕಲಿತೀರಾ ಅಂದ್ರೆ ಪೈಥಾನ್ ಅಲ್ಲಿ ನಿಮ್ಮ ಹತ್ರ ಒಂದು ವೇರಿಯೇಬಲ್ ಅಥವಾ ಒಂದು ಮೆಮರಿ ಲೊಕೇಶನ್ ಇದ್ರೆ ಆ ಮೆಮರಿ ಲೊಕೇಶನ್ ಅಲ್ಲಿ ನೀವು ಯಾವ ಟೈಪ್ ನ ಡೇಟಾವನ್ನ ಸ್ಟೋರ್ ಮಾಡ್ಕೊಳ್ಳೋ ಅಂತ ಹೇಳೋದೇ ಈ ಡೇಟಾ ಟೈಪ್ಸ್ ಟಾಪಿಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಂಟಿಜರ್, ಫ್ಲೋಟ್, ಸ್ಟ್ರಿಂಗ್ ಈ ತರ ಟೋಟಲಿ ಎಷ್ಟು ಟೈಪ್ಸ್ ಆಫ್ ಡೇಟಾವನ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಇವತ್ತು ನೋಡೋಣ. ಸೊ ಬೇಸಿಕಲಿ ಪೈಥಾನ್ ಅಲ್ಲಿ 8 ವೇರಿಯಸ್ ಡೇಟಾ ಟೈಪ್ಸ್ ಇದೆ. ಇವುಗಳನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಅದರಲ್ಲಿ ಮೊದಲಿಗೆ ಬರೋದು ನನ್, ಸೆಕೆಂಡ್ ಬರೋದು ನಂಬರ್ಸ್, ಥರ್ಡ್ ಸ್ಟ್ರಿಂಗ್, ನೆಕ್ಸ್ಟ್ ಲಿಸ್ಟ್, ಟಪಲ್, ಸೆಟ್, ರೇಂಜ್, ಡಿಕ್ಷನರಿ. ಓಕೆ, ಇವುಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ಗೈಸ್, ಈ 8 ಡೇಟಾ ಟೈಪ್ಗಳನ್ನ ಕವರ್ ಮಾಡೋದಕ್ಕೆ ನಾನು 2 ಪಾರ್ಟ್ ಅಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲ ಪಾರ್ಟ್ ಅಲ್ಲಿ ಫಸ್ಟ್ 3 ಡೇಟಾ ಟೈಪ್ಗಳನ್ನ ಕವರ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಡೇಟಾ ಟೈಪ್ಗಳನ್ನ ಕವರ್ ಮಾಡ್ತೀನಿ. ಸೊ ಲೆಟ್ ಅಸ್ ಸಿ ದಿ ಪಾರ್ಟ್ 1. ಫಸ್ಟ್ ಒನ್, ನನ್. ಅಂದ್ರೆ ನೀವು ವೇರಿಯೇಬಲ್ ಅಥವಾ ಒಂದು ಮೆಮರಿ ಲೊಕೇಶನ್ ತಗೊಂಡಿದ್ದೀರಾ, ಬಟ್ ಅದರಲ್ಲಿ ಯಾವುದು ನಂಬರ್ಸ್ ಅಥವಾ ಟೆಕ್ಸ್ಟ್ ಅನ್ನ ಯಾವುದು ಹಾಕೇ ಇಲ್ಲ, ಅಂದ್ರೆ ಬೈ ಡಿಫಾಲ್ಟ್ ಅದು ಬ್ಲಾಂಕ್ ಆಗಿದ್ರೆ ಆ ಟೈಮ್ ಅಲ್ಲಿ ಇದು ನನ್ ಅಂತ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಸೆಕೆಂಡ್ ಒನ್, ನ್ಯೂಮರಿಕ್ ಅಥವಾ ನಂಬರ್ಸ್. ನೀವೇನಾದ್ರೂ ಮೆಮರಿಯಲ್ಲಿ ನಂಬರ್ಸ್ ಅನ್ನ ಸ್ಟೋರ್ ಮಾಡಬೇಕು ಅಂದ್ರೆ ಅವಾಗ ನಿಮಗೆ ಈ ನಂಬರ್ಸ್ ಅನ್ನೋ ಡೇಟಾ ಟೈಪ್ಸ್ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೂಡ ಟೈಪ್ಸ್ ಇದೆ ಗೈಸ್. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇನ್ ಕೇಸ್ ನೀವೇನಾದ್ರೂ ಹೋಲ್ ನಂಬರ್ನ ಸ್ಟೋರ್ ಮಾಡ್ತೀರ ಅನ್ಕೊಳ್ಳಿ, ಹೋಲ್ ನಂಬರ್. ಓಕೆ, ಅಂದ್ರೆ ಲೈಕ್ 10, 20, 30 ಈ ತರ ಹೋಲ್ ನಂಬರ್ಗಳನ್ನ ಸ್ಟೋರ್ ಮಾಡ್ತೀರಾ ಅಂದ್ರೆ ಇದನ್ನ ಇಂಟೀಜರ್ ಅಂತ ಕರೀತಾರೆ. ಓಕೆನಾ, ದಿಸ್ ಇಸ್ ದ ಫಸ್ಟ್ ಟೈಪ್ ಇನ್ಸೈಡ್ ದಿ ನಂಬರ್. ಸೆಕೆಂಡ್ ಬಂದ್ಬಿಟ್ಟು ಫ್ರಾಕ್ಷನಲ್ ಅಥವಾ ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್ ಲೈಕ್ 10.5, 2.5 ಈ ತರ ನೀವು ನಂಬರ್ಗಳನ್ನ ಸ್ಟೋರ್ ಮಾಡಿದ್ರೆ ಇವುಗಳನ್ನ ಪೈಥಾನ್ ಅಲ್ಲಿ ಫ್ಲೋಟ್ ಡೇಟಾ ಟೈಪ್ ಅಂತ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಸಮ್ ಟೈಮ್ಸ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಅಂದ್ರೆ ಸ್ಪೇಸ್ ರಿಲೇಟೆಡ್ ಪ್ರಾಜೆಕ್ಟ್ಗಳು ಮಾಡುವಾಗ ಸಮ್ ಟೈಮ್ಸ್ ನಾವು ಕಾಂಪ್ಲೆಕ್ಸ್ ನಂಬರ್ನ ಯೂಸ್ ಮಾಡ್ತೀವಿ. ಅದನ್ನ A+IB ಫಾರ್ಮ್ ಅಲ್ಲಿ ಬರೀತಾರೆ. ಈ ತರ ನೀವೇನಾದ್ರೂ ಬರೆದ್ರೆ ಇದನ್ನ ಅದು ಕಾಂಪ್ಲೆಕ್ಸ್ ಡೇಟಾ ಟೈಪ್ ಅಂತ ಕನ್ಸಿಡರ್ ಮಾಡುತ್ತೆ. ಫೋರ್ತ್ ಬಂದ್ಬಿಟ್ಟು ಇದರಲ್ಲಿ ಬೂಲಿಯನ್ ಅಂತ ಹೇಳಿ. ಬೂಲಿಯನ್ ಅಂದ್ರೆ ಇದು ಎಸ್ ಆರ್ ನೋ ಅನ್ನ ಮಾತ್ರ ತಗೊಳುತ್ತೆ, ಐದರ್ ಎಸ್ ಆರ್ ನೋ. ಸೊ ಈ ತರದ ಡೇಟಾ ಟೈಪ್ ಎಲ್ಲಿ ಹೆಲ್ಪ್ ಆಗುತ್ತೆ? ಸಮ್ ಟೈಮ್ಸ್ ನೀವು ಜಿಮೇಲ್ ಅಲ್ಲಿ ಲಾಗಿನ್ ಮಾಡಬೇಕು, ಅವಾಗ ನೀವು ಪಾಸ್ವರ್ಡ್ ಅನ್ನ ಕರೆಕ್ಟ್ ಆಗಿ ಕೊಟ್ಟರೆ ಮಾತ್ರ ಲಾಗಿನ್ ಆಗಬೇಕು, ಇಲ್ಲಾಂದ್ರೆ ಲಾಗಿನ್ ಆಗಬಾರ್ದು. ಆ ಟೈಮಲ್ಲಿ ಇನ್ ಬಿಟ್ವೀನ್ ಯಾವುದೇ ಡಿಸಿಷನ್ ತಗೋಬಾರ್ದು, ಐದರ್ ಎಸ್ ಆರ್ ನೋ ಅಂತ ಕಂಡೀಷನ್ಗಳು ಬೇಕಾದ್ರೆ ಅವಾಗ ನೀವು ಬೂಲಿಯನ್ ಅನ್ನ ಯೂಸ್ ಮಾಡ್ತೀರಾ. ಸೊ ದೀಸ್ ಆರ್ ದಿ 4 ಟೈಪ್ಸ್ ಇನ್ ನಂಬರ್ಸ್. ಇದನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಸೊ ನಾನು ಇವಾಗ ನಮ್ ಅಂತ ಒಂದು ವೇರಿಯೇಬಲ್ ತಗೋತೀನಿ, ಇದರಲ್ಲಿ 10 ಅಂತ ಸ್ಟೋರ್ ಮಾಡ್ತೀನಿ. ನಾನು ಇವಾಗ ಇದನ್ನ ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ 10 ಪ್ರಿಂಟ್ ಆಗ್ತಾ ಇದೆ. ಬಟ್ ನನಗೆ ನಂಬರ್ ಬೇಡ, ನಂಬರ್ ಹಿಂದಿರುವಂತ ಡೇಟಾ ಟೈಪ್ ಬೇಕು ಅಂದ್ರೆ ನೀವು ಇದಕ್ಕೆ ಟೈಪ್ ಅಂತ ಒಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಒಳಗಡೆ ನಮ್ಮನ್ನ ಪ್ರಿಂಟ್ ಮಾಡ್ಬೇಕಾಗತ್ತೆ. ಸೊ ನಾನು ಇವಾಗ ಪ್ರಿಂಟ್ ಅಂತ ಬರಿತೀನಿ. ಪ್ರಿಂಟ್ ಒಳಗಡೆ ಮೊದಲಿಗೆ ನಾನು ಟೈಪ್ ಅಂತ ಬರಿತೀನಿ, ಇದ್ರ ಒಳಗಡೆ ನಾನು ಆ ವೇರಿಯೇಬಲ್ ನೇಮ್ ಅನ್ನ ಬರಿತೀನಿ. ಇವಾಗ ಈ ಟೈಪ್ ಫಂಕ್ಷನ್ ಏನ್ ಮಾಡುತ್ತಂದ್ರೆ ಇದ್ರ ಒಳಗಡೆ ಇರುವಂತ ವೇರಿಯೇಬಲ್ ಅನ್ನ ವ್ಯಾಲ್ಯೂ ಪ್ರಿಂಟ್ ಮಾಡಲ್ಲ, ಅದರ ಡೇಟಾ ಟೈಪ್ ಅನ್ನ ಪ್ರಿಂಟ್ ಮಾಡುತ್ತೆ. ಆಯ್ತಾ, ಲೆಟ್ ಅಸ್ ಸಿ. ಇಫ್ ಐ ರನ್ ಒನ್ ಮೋರ್ ಟೈಮ್, ನೋಡಿ ಇವಾಗ ಮೇಲಿರುವಂತದ್ದು ನಂಬರ್ದು ವ್ಯಾಲ್ಯೂ ಪ್ರಿಂಟ್ ಆಗ್ತದೆ, ಕೆಳಗಡೆ ಅದರ ಡೇಟಾ ಟೈಪ್ ಪ್ರಿಂಟ್ ಆಗ್ತದೆ. ಸೊ ನಿಮಗೆ ಯಾವ್ದಾದ್ರು ವೇರಿಯೇಬಲ್ ನ ವ್ಯಾಲ್ಯೂ ಬೇಡ, ಅದ್ರ ಹಿಂದಿರುವಂತ ಡೇಟಾ ಟೈಪ್ ಬೇಕು ಅಂದ್ರೆ ನೀವು ಟೈಪ್ ಅಂತ ಒಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಇಂಟೀಜರ್ ಆಯ್ತು. ಸಪೋಸ್ ನಾನು ಇವಾಗ ಇಲ್ಲಿಗೆ ನೆಕ್ಸ್ಟ್ ಫ್ಲೋಟ್ ವ್ಯಾಲ್ಯೂ ಕೊಟ್ಟೆ 10.5 ಅಂತ ಮಾಡಿದ್ರೆ, ಇವಾಗ ನಾನು ಪ್ರಿಂಟ್ ಮಾಡಿದ್ರೆ ನನಗೆ ನೋಡಿ ಇವಾಗ ಔಟ್ಪುಟ್ ಅಲ್ಲಿ 10.5 ಪ್ರಿಂಟ್ ಆಗ್ತದೆ. ಅಂಡ್ ಇವಾಗ ಇದರ ಡೇಟಾ ಟೈಪ್ ಬಂದ್ಬಿಟ್ಟು ಫ್ಲೋಟ್ ಅಂತ ಪ್ರಿಂಟ್ ಆಗ್ತದೆ. ಓಕೆ, ಸೊ ಇವಾಗ ಇಂಟ್ ಮತ್ತೆ ಫ್ಲೋಟ್ ಆಯ್ತು. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ನ ನೋಡೋಣ ಬನ್ನಿ. ಕಾಂಪ್ಲೆಕ್ಸ್ ನಂಬರ್ ನ ಬರಿಬೇಕು ಅಂದ್ರೆ ನೀವು A+IB ಫಾರ್ಮ್ ಅಲ್ಲಿ ಬರಿಬೇಕು, A+IB ಅಂತ ಬರಿಬೇಕು. ಬಟ್ ಇಲ್ಲಿಗೆ ಐ ಜಾಗದಲ್ಲಿ ಇಲ್ಲಿಗೆ J ಅಂತ ಬರಿಬೇಕಾಗತ್ತೆ. ಆಯ್ತಾ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನಂಗೆ 10+5J ಅಂತ ಬರ್ತದೆ. ಇದು ಕಾಂಪ್ಲೆಕ್ಸ್ ನಂಬರ್ ನ ಪ್ರಿಂಟ್ ಮಾಡುವ ರೀತಿ. ಸೊ ನೆಕ್ಸ್ಟ್ ಇವಾಗ ಬೂಲಿಯನ್. ಬೂಲಿಯನ್ ಏನ್ ಹೇಳುತ್ತೆ? ಎಸ್ ಆರ್ ನೋ ಮಾತ್ರ ನಾನು ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ತೀನಿ ಅಂತ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಇವಾಗ 2 ನಂಬರ್ನ ತಗೋತೀನಿ. ಫಸ್ಟ್ಗೆ num1 ಅಂತ ತಗೋತೀನಿ, ಇದರಲ್ಲಿ 10 ಅನ್ನ ಸ್ಟೋರ್ ಮಾಡ್ತೀನಿ. ಸೆಕೆಂಡ್ num2 ಅನ್ನ ತಗೋತೀನಿ, ಇದರಲ್ಲಿ 20 ಅನ್ನ ಸ್ಟೋರ್ ಮಾಡ್ತೀನಿ. ಈಗ ನಾನೇನ್ ಮಾಡ್ತೀನಿ, num1 ಮತ್ತೆ num2 ಅನ್ನ ಕಂಪೇರ್ ಮಾಡ್ತೀನಿ. ಹೆಂಗೆ? num3 ಅಂತ ಇನ್ನೊಂದು ವೇರಿಯೇಬಲ್ ತಗೋತೀನಿ, ಇದ್ರ ಒಳಗಡೆ num1 ಗ್ರೇಟರ್ ದ್ಯಾನ್ num2 ಅಂತ ಕೇಳ್ತಾ ಇದ್ದೀನಿ. ಇವಾಗ ಏನ್ ಮಾಡುತ್ತೆ, 10 ಅನ್ನ num1 ಅಲ್ಲಿ ಇರುತ್ತೆ, 20 num2 ಅಲ್ಲಿ ಇರುತ್ತೆ, ಕಂಪೇರ್ ಮಾಡುತ್ತೆ. 10 ಈಸ್ ಗ್ರೇಟರ್ ದ್ಯಾನ್ 20 ಇನ್ ಕೇಸ್ ಕರೆಕ್ಟ್ ಆಗಿದ್ರೆ ಈ num3 ಅಲ್ಲಿ ಟ್ರೂ ಅಂತ ಸೇವ್ ಮಾಡ್ಕೊಳ್ಳುತ್ತೆ, ಅಥವಾ ಇನ್ ಕೇಸ್ ಏನಾದ್ರು ಇಲ್ಲ ಅಂದ್ರೆ ಅದು ಫಾಲ್ಸ್ ಅಂತ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಔಟ್ಪುಟ್ ನಿಮಗೆ ಟ್ರೂ ಮತ್ತೆ ಫಾಲ್ಸ್ ಅಲ್ಲಿ ಬರುತ್ತೆ. ನಾನು ಇವಾಗ ಇಲ್ಲಿಗೆ ಪ್ರಿಂಟ್ ಮಾಡುವಾಗ num3 ಅಂತ ಬರಿತೀನಿ.
ಆ್ಯಂಡ್ ಇಫ್ ಐ ರನ್ ನಿಮಗೆ ಔಟ್ಪುಟ್ಟಲ್ಲಿ ನೋಡಿ ಫಾಲ್ಸ್ ಅಂತ ಬರ್ತಾ ಇದೆ. ಸೊ ಆ್ಯಂಡ್ ಟೈಪ್ ಈಸ್ ಬೂಲಿಯನ್. ಸೊ ಇದು ಬೂಲಿಯನ್ನ ಯೂಸ್ ಮಾಡ್ಕೊಳ್ಳೋಂಥ ರೀತಿ. ಇವಾಗ ನಾನು ಇದನ್ನು ರಿವರ್ಸ್ ಮಾಡಿದೆ ಅಂದ್ಕೊಳ್ಳಿ, ಗ್ರೇಟರ್ ದೆನ್ ಮಾಡಿದೆ ಅಂದ್ಕೊಳ್ಳಿ, ಆ್ಯಂಡ್ ಇಫ್ ಐ ರನ್ ಒನ್ ಮೋರ್ ಟೈಮ್ ಇದೇ ನನಗೆ ಇವಾಗ ಫಾಲ್ಸ್ ಇದು ಟ್ರೂ ಅಂತ ಕೊಡುತ್ತೆ. ಸೊ ನಿಮಗೆ ಬೂಲಿಯನಲ್ಲಿ ಓನ್ಲಿ ಟ್ರೂ ಮತ್ತು ಫಾಲ್ಸ್ ಮಾತ್ರ ಬರುತ್ತೆ. ಸೊ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್, ಇದೇ ಇಂಟ್, ಫ್ಲೋಟ್, ಬೂಲಿಯನ್ ಮತ್ತು ಕಾಂಪ್ಲೆಕ್ಸ್ ಅನ್ನು ಇನ್ನೊಂದು ವೇಲ್ ಕೂಡ ಬರಿಬಹುದು. ಅದನ್ನು ಕೂಡ ನೋಡೋಣ ಬನ್ನಿ. ನಾನಿವಾಗ ನಮ್ಮಲ್ಲಿ 10 ಅಂತ ಹಾಕಿದ್ದೀನಿ. ಇವಾಗ ನಾನು ನಮ್ಮನ್ನು ಪ್ರಿಂಟ್ ಮಾಡಿದ್ರೆ ನನಗೆ ಔಟ್ಪುಟಲ್ಲಿ ಏನು ಬರುತ್ತೆ? ನಮ್, ಓಕೆ ಸಾರಿ, ನಮ್ ಅಲ್ಲ, ಆ್ಯಕ್ಚುಲಿ ಇಟ್ ಇಸ್ ನಮ್ 1 ರೈಟ್. ಸೊ ನಮ್ 1 ಇವಾಗ ನಾನು ಔಟ್ಪುಟ್ಟಲ್ಲಿ ಪ್ರಿಂಟ್ ಮಾಡಿದ್ರೆ ನಂಗೆ ಏನು ಬರುತ್ತೆ? ಔಟ್ಪುಟ್ಟಲ್ಲಿ ನನಗೆ 10 ಪ್ರಿಂಟ್ ಆಗುತ್ತೆ ಆ್ಯಂಡ್ ಇವಾಗ ಇಂಟ್ ಅಂತ ಬರುತ್ತೆ. ಸೊ ನನಗೆ ನಮ್ಮ ಇಂಟ್ ಬೇಡ, ಫ್ಲೋಟ್ ಬೇಕಂದ್ರೆ ನಾವು ಜನರಲ್ ಯಾವ ಥರ ಮಾಡ್ತೀವಿ? 10 10.5 ಅಂತ ಬರಿತೀನಿ. ಇದನ್ನು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ಟಲ್ಲಿ ನನಗೆ ಇಂಟಿಜರ್ ಇರೋದು ಫ್ಲೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ನನಗೆ ಈ ಥರ ಬೇಡ, ನಂಬರ್ ಇಂಟಿಜರೇ ಬೇಕು, ಬಟ್ ಸ್ಟಿಲ್ ಅದನ್ನು ಫ್ಲೋಟ್ ಆಗಿ ಔಟ್ಪುಟ್ಟಲ್ಲಿ ಪ್ರಿಂಟ್ ಮಾಡಬೇಕು. ಇವಾಗ ಈ ಥರ ನೀವು ಇಂಟಿಜರ್ ಇರೋದನ್ನು ಫ್ಲೋಟ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಸ್ಟೋರ್ ಮಾಡಬೇಕು ಅಥವಾ ನಮ್ಮನಿಗೆ ಸ್ಟೋರ್ ಮಾಡ್ಕೋಬೇಕಂದ್ರೆ ನಾನು ಈ 10ಗಿಂತ ಮುಂಚೆ ಫ್ಲೋಟ್ ಅಂತ ಬರೆದು ರೌಂಡ್ ಬ್ರಾಕೆಟ್ ಹಾಕಿಬಿಟ್ಟು ಅದ್ರ ಒಳಗಡೆ ಈ ನಂಬರನ್ನು ಪಾಸ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಗೊತ್ತಾ? ಪೈಥಾನ್ ಈ ಇಂಟಿಜರ್ ನಂಬರನ್ನು ಈ ಫ್ಲೋಟ್ ಅಂತ ಬರೆದಿರೋದ್ರಿಂದ ಡೇಟಾ ಟೈಪನ್ನು ಕನ್ವರ್ಟ್ ಮಾಡಿಬಿಟ್ಟು ನಮ್ಮನಲ್ಲಿ ಸ್ಟೋರ್ ಮಾಡುತ್ತೆ. ಇಫ್ ಐ ರನ್ ಒನ್ ಮೋರ್ ಟೈಮ್, ಸೊ ಔಟ್ಪುಟ್ಟಲ್ಲಿ ನೋಡಿ 10.0 ಅಂತ ಇದೆ. ಅಂದರೆ ನಾನು ಕೊಟ್ಟಿರೋದು ಇಂಟಿಜರ್, ಬಟ್ ಅದನ್ನು ಅದು ಫ್ಲೋಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದೆ. ಈ ಥರ ನೀವು ಇಂಟಿಜರಿಂದ ಫ್ಲೋಟ್ ಅಥವಾ ಫ್ಲೋಟಿಂದ ಇಂಟಿಜರ್ ಆಗಿ ವಾಪಸ್ ಕನ್ವರ್ಷನ್ ಕೂಡ ಮಾಡ್ಬೋದು. ನಾನು ಇವಾಗ ನೆಕ್ಸ್ಟ್ ಈ ಫ್ಲೋಟಲ್ಲೇ ತೆಗೆದು ಇದನ್ನು ಕಾಂಪ್ಲೆಕ್ಸ್ ಅಂತ ಬರಿತೀನಿ. ಓಕೆ, ಐ ವಿಲ್ ರಿಮೂವ್ ಫ್ಲೋಟ್. ನಾನು ಇದನ್ನು ಕಾಂಪ್ಲೆಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂತ ಕೂಡ ಹೇಳ್ಬೋದು. ನಾನು ಇವಾಗ ಇದನ್ನು ವಾಪಸ್ ರನ್ ಮಾಡಿದ್ರೆ ಈಗ ಡೇಟಾ ಟೈಪ್ ಫ್ಲೋಟ್ ಇಂದ ವಾಪಸ್ ಕಾಂಪ್ಲೆಕ್ಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಈ ತರ ನೀವು ಪೈಥಾನ್ ಅಲ್ಲಿ ಒಂದು ಡೇಟಾ ಟೈಪ್ ಅನ್ನ ಇನ್ನೊಂದು ಡೇಟಾ ಟೈಪ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟೈಪ್ ಕಾಸ್ಟಿಂಗ್ ಅಂತ ಕರೀತಾರೆ. ನೆನಪಿರಲಿ, ವಾಟ್ ಈಸ್ ಟೈಪ್ ಕಾಸ್ಟಿಂಗ್? ಟೈಪ್ ಕಾಸ್ಟಿಂಗ್ ಈಸ್ ಕನ್ವರ್ಟಿಂಗ್ ಒನ್ ಡೇಟಾ ಟೈಪ್ ಇಂಟು ಅನದರ್ ಡೇಟಾ ಟೈಪ್. ಓಕೆ, ಇದನ್ನೇ ಟೈಪ್ ಕಾಸ್ಟಿಂಗ್ ಅಂತ ಕರೀತಾರೆ. ಸೊ ಈ ಟೈಪ್ ಕಾಸ್ಟಿಂಗ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ನಾನು ಇವಾಗ num2 ಅಂತ ತಗೋತೀನಿ. ಇದರಲ್ಲಿ ನನಗೆ ಇವಾಗ ಬೂಲಿಯನ್ ವ್ಯಾಲ್ಯೂ ಇದೆ ಟ್ರೂ ಅಂತ ಹೇಳಿ. ಇದನ್ನು ನಾನು ಇಂಟಿಜರ್ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾನು ಇಂಟ್ ಅಂತ ಬರಿತೀನಿ. ಇದ್ರ ಒಳಗಡೆ ರೌಂಡ್ ಬ್ರಾಕೆಟಲ್ಲಿ ಟ್ರೂ ಅನ್ನು ಪಾಸ್ ಮಾಡ್ತೀನಿ. ಈಗ ನಾನು num2 ಅನ್ನು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ಟಲ್ಲಿ ಏನು ಬರುತ್ತೆ? ಆನ್ಸರ್ ಗೊತ್ತಿದ್ದರು ಕಮೆಂಟ್ ಮಾಡಿ ತಿಳಿಸಿ. ನಾನಿವಾಗ num2 ಅನ್ನು ಪ್ರಿಂಟ್ ಮಾಡಿದೆ, ಬಟ್ ಇವಾಗ ಇದು ಯಾವುದು ನಂಬರ್ ಅಲ್ಲ, ಅದು ಟೆಕ್ಸ್ಟ್ ಇದೆ ಟ್ರೂ ಅಂತ ಹೇಳಿ. ಇದು ಔಟ್ಪುಟ್ಟಲ್ಲಿ ಏನಾಗಿ ಬರುತ್ತೆ ನೋಡೋಣ ಬನ್ನಿ. ಇವಾಗ ನಾನು ರನ್ ಮಾಡಿದ್ರೆ ಸಿ ಗೈಸ್, ಟ್ರೂ ಅನ್ನ ಇದು 1 ಅಂತ ಕನ್ಸಿಡರ್ ಮಾಡಿ ಆ್ಯಂಡ್ ಇದನ್ನು ಇಂಟಿಜರ್ ಆಗಿ ಪ್ರಿಂಟ್ ಮಾಡ್ತಾ ಇದೆ. ಸೊ ನಾನಿವಾಗ ಇದೇ ಟ್ರೂ ಅನ್ನ ಇಲ್ಲಿಗೆ ಫಾಲ್ಸ್ ಅಂತ ಬರೆದ್ರೆ, ಸೊ ಇಫ್ ಐ ರನ್ ನೋಡಿ ನನಗಿವಾಗ ಟ್ರೂ ಅನ್ನ 1 ಅಂತ ಕನ್ಸಿಡರ್ ಮಾಡ್ತಾ ಇದೆ, ಫಾಲ್ಸ್ ಅನ್ನ 0 ಅಂತ ಕನ್ಸಿಡರ್ ಮಾಡ್ತಿದೆ. ಸಮ್ ಟೈಮ್ಸ್ ಇನ್ ದ ಇಂಟರ್ವ್ಯೂ ದೇ ಮೇ ಆಸ್ಕ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯೂಮರಿಕ್ ಆರ್ ನಂಬರ್ಸ್ ಅಂಡ್ ಅದರೊಳಗಡೆ ಇರುವಂತ ಡೇಟಾ ಟೈಪ್ಸ್. ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಒನ್. ಸೊ ಪೈಥಾನ್ ನ ಬೈ ಡಿಫಾಲ್ಟ್ ಡೇಟಾ ಟೈಪ್ ಯಾವುದು? ನನ್. ಅದಾದ್ಮೇಲೆ ನೆಕ್ಸ್ಟ್ ನಂಬರ್ಸ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ಇವಾಗ ಸ್ಟ್ರಿಂಗ್ ಅನ್ನ ನೋಡೋಣ ಬನ್ನಿ. ಸ್ಟ್ರಿಂಗ್ ಅಂದ್ರೆ ಏನು? ಇದು ಇಟ್ ಕನ್ಸಿಸ್ಟ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್, ಅಂದ್ರೆ ಗ್ರೂಪ್ ಆಫ್ ಆಲ್ಫಾಬೆಟ್ಸ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಎ ಟು ಝಡ್ ಇಂದ ಕ್ಯಾಪಿಟಲ್ ಲೆಟರ್ ಇರ್ಬೋದು, ಅಥವಾ ಎ ಟು ಝಡ್ ಇಂದ ಸ್ಮಾಲ್ ಲೆಟರ್ ಇರ್ಬೋದು, ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಹ್ಯಾಶ್ ಸಿಂಬಾಲ್, ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೋದು. ಇವೆಲ್ಲದನ್ನು ನೀವು ಡಬಲ್ ಕೋಟ್ ಅಥವಾ ಸಿಂಗಲ್ ಕೋಟ್ ಅಲ್ಲಿ ಬರೆದ್ರೆ ಅದನ್ನ ಸ್ಟ್ರಿಂಗ್ ಡೇಟಾ ಟೈಪ್ ಅಂತ ಕರೀತಾರೆ. ಇದನ್ನು ಕೂಡ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಸೊ ನಾನಿವಾಗ ಟೆಕ್ಸ್ಟ್ ಅಂತ ಒಂದು ವೇರಿಯೇಬಲ್ ನೇಮ್ ತಗೋತೀನಿ. ಇದರಲ್ಲಿ ಏನು ಮಾಡ್ತೀನಿ? ಫಸ್ಟ್ಗೆ ಪೈಥಾನ್ ಅಂತ ಸೇವ್ ಮಾಡ್ತೀನಿ ಆ್ಯಂಡ್ ಇದನ್ನು ನಾನು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ಟಲ್ಲಿ ನಿಮಗೆ ಪೈಥಾನ್ ಅಂತ ಪ್ರಿಂಟ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ದ ಫಸ್ಟ್ ಒನ್. ಎಸ್ ನೋಡಿ, ಔಟ್ಪುಟ್ ಅಲ್ಲಿ ಪೈಥಾನ್ ಅಂತ ಪ್ರಿಂಟ್ ಆಯಿತು. ಬಟ್ ನನಗೆ ಇವಾಗ ಇದರ ಡೇಟಾ ಟೈಪ್ ಬೇಕು ಅಂದರೆ ವಾಪಸ್ ಐ ಶುಡ್ ರೈಟ್ ಪ್ರಿಂಟ್ ಇನ್ಸೈಡ್ ಟೈಪ್ ಇನ್ಸೈಡ್ ಯು ಶುಡ್ ರೈಟ್ ದಿ ವೇರಿಯೇಬಲ್ ನೇಮ್. ನಾನು ಇವಾಗ ಇದನ್ನು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ಇಟ್ ವಿಲ್ ಪ್ರಿಂಟ್ ಪೈಥಾನ್ ಆಸ್ ವೆಲ್ ಇಟ್ಸ್ ಡೇಟಾ ಟೈಪ್. ಇದನ್ನ ಡಬಲ್ ಕೋಟ್ ಅಷ್ಟೇ ಅಲ್ಲ, ಸಿಂಗಲ್ ಕೋಟ್ ಕೂಡ ಬರೀಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, either use single quote or double quote, output will be same. ಸೊ ಪೈಥಾನ್ ಅಲ್ಲಿ ಸ್ಟ್ರಿಂಗ್ ಅಂತ ಬಂದವಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದು ನಿಮಗೆ ಗೊತ್ತಿರಲೇಬೇಕು. ಅದೇನು ಅಂದ್ರೆ ನಾನಿವಾಗ
ಟೆಕ್ಸ್ಟ್ 1 ಅಂತ ತಗೋತೀನಿ, ಇದರಲ್ಲಿ ಪೈಥಾನ್ ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೆಕ್ಸ್ಟ್ 2 ಅಂತ ತಗೋತೀನಿ, ಇದರಲ್ಲಿ ಪ್ರೋಗ್ರಾಮಿಂಗ್ ಅಂತ ಸ್ಟೋರ್ ಮಾಡ್ತೀನಿ ಆಯ್ತಾ. ನಾನಿವಾಗ ಇದನ್ನು ಔಟ್ಪುಟ್ಟಲ್ಲಿ ಪ್ರಿಂಟ್ ಮಾಡಬೇಕಂದ್ರೆ ಟೆಕ್ಸ್ಟ್ 1 ಟೆಕ್ಸ್ಟ್ 2 ಅಂತ ಪ್ರಿಂಟ್ ಮಾಡ್ತೀನಿ. ನನಗೆ ಇವಾಗ ಡೇಟಾ ಟೈಪ್ ಬೇಕಾಗಿಲ್ಲ, ಅದಕ್ಕೆ ಇದನ್ನು ಕಮೆಂಟ್ ಮಾಡ್ತೀನಿ. ಸೊ ನನಗೆ ಔಟ್ಪುಟ್ಟಲ್ಲಿ ಏನು ಬರಬೇಕು ಇವಾಗ, ಪೈಥಾನ್ ಸ್ಪೇಸ್ ಪ್ರೋಗ್ರಾಮಿಂಗ್ ಬರಬೇಕು. ಇಂಡಿಫೈ ಪ್ರಿಂಟ್ ಎಸ್ ಬರ್ತಾ ಇದೆ. ನನಗೆ ಇವಾಗ ಪೈಥಾನ್ ಮತ್ತು ಪ್ರೋಗ್ರಾಮಿಂಗ್ನ ಮಧ್ಯೆ ಸ್ಪೇಸ್ ಬೇಡ, ಎರಡೂ ಜಸ್ಟ್ ಆ್ಯಡ್ ಮಾಡಬೇಕು ಅಂದರೆ ದೆನ್ ಹೌ ಶುಡ್ ಐ ರೈಟ್, ಪ್ರಿಂಟ್ ಅಂತ ಬರೆದು ನಾನಿವಾಗ ಟೆಕ್ಸ್ಟ್ 1 ಅಂತ ಬರೆದು ಪ್ಲಸ್ ಅಂತ ಬರೆದು ಟೆಕ್ಸ್ಟ್ 2 ಅಂತ ಬರಿತೀನಿ. ಈಗ ಔಟ್ಪುಟ್ಟಲ್ಲಿ ಏನು ಬರುತ್ತೆ, ಲೆಟ್ ಅಸ್ ಸಿ. ಔಟ್ಪುಟ್ಟಲ್ಲಿ ನಿಮಗೆ ಇವಾಗ ಪೈಥಾನ್ ವಿತೌಟ್ ಸ್ಪೇಸ್ ಪ್ರೋಗ್ರಾಮಿಂಗ್ ಬರುತ್ತೆ. ಅದರ ಅರ್ಥ ಪ್ಲಸ್ ಮಾಡಿದಾಗ ಏನಾಗುತ್ತೆ, ಟೆಕ್ಸ್ಟ್ 1 ಅಥವಾ ಸ್ಟ್ರಿಂಗ್ 1 ಸ್ಟ್ರಿಂಗ್ 2 ಎರಡು ಆ್ಯಡ್ ಆಗುತ್ತೆ ವಿತೌಟ್ ಅ ಸ್ಪೇಸ್. ಸೊ ಪೈಥಾನಲ್ಲಿ ಎರಡು ಸ್ಟ್ರಿಂಗನ್ನು ನೀವು ಪ್ಲಸ್ ಸಿಂಬಲ್ ಯೂಸ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಇದನ್ನು ಕನ್ಕ್ಯಾಟಿನೇಷನ್ ಅಂತ ಕರೀತಾರೆ. ಸೊ ಕನ್ಕ್ಯಾಟಿನೇಷನ್, ಸೊ ಇದು ನಿಮಗೆ ಗೊತ್ತಿರಲೇಬೇಕು. ಸರಿ, ನಾನಿವಾಗ ಕನ್ಕ್ಯಾಟಿನೇಷನ್ನ ಯೂಸ್ ಮಾಡ್ತೀನಿ, ಬಟ್ ಆದರೂ ನನಗೆ ಪೈಥಾನ್ ಸ್ಪೇಸ್ ಪ್ರೋಗ್ರಾಮಿಂಗೇ ಬರಬೇಕು ಅಂದರೆ ಯಾವ ಥರ ಇದನ್ನು ಬರೀಬೇಕು ಅಂದರೆ ನೀವು ಮತ್ತೆ ವಾಪಸ್ ಪ್ರಿಂಟ್ ಅಂತ ಬರಿತೀನಿ, ಇದ್ರ ಮಧ್ಯ ಟೆಕ್ಸ್ಟ್ 1 ಪ್ಲಸ್ ಟೆಕ್ಸ್ಟ್ 2 ಅಂತ ಬರೆದ್ರೆ ಇವಾಗ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ ರೈಟ್. ನನಗೆ ಇವಾಗ ಸ್ಪೇಸ್ ಬೇಕು ಅಂದರೆ ನಾನೇನು ಮಾಡ್ತೀನಿ, ಇವಾಗ ಡಬಲ್ ಕೋಟನ್ನು ಕೊಡ್ತೀನಿ, ಅದ್ರ ಮಧ್ಯೆ ಒಂದು ಸ್ಪೇಸನ್ನು ಕೊಡ್ತೀನಿ. ಇವಾಗ ಟೆಕ್ಸ್ಟ್ 2 ಸೈಡ್ಗೆ ಡಬಲ್ ಕೋಟ್ ಆದಮೇಲೆ ಅದನ್ನು ಆ್ಯಡ್ ಮಾಡಬೇಕಾದ್ರೆ ಅಲ್ಲೂ ಕೂಡ ನೀವು ಪ್ಲಸ್ ಸಿಂಬಲನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಈ ಟೆಕ್ಸ್ಟ್ 1 ಆದಮೇಲೆ ಡಬಲ್ ಕೋಟ್ ಅಟ್ಯಾಚ್ ಆಗಿದೆ, ಆಮೇಲೆ ಈ ಟೆಕ್ಸ್ಟ್ಗೂ ಈ ಡಬಲ್ ಕೋಟ್ ಅಟ್ಯಾಚ್ ಆಗಿದೆ. ಇವಾಗ ಮಧ್ಯೆ ಸ್ಪೇಸ್ ಇರೋದ್ರಿಂದ ಇದು ಸ್ಪೇಸನ್ನು ಕೂಡ ಪ್ರಿಂಟ್ ಮಾಡುತ್ತೆ. ಇಂಡಿಫೈ ರನ್, ಔಟ್ಪುಟ್ಟಲ್ಲಿ ನಿಮಗೆ ಇವಾಗ ಪೈಥಾನ್ ಸ್ಪೇಸ್ ಪ್ರೋಗ್ರಾಮಿಂಗ್ ಅಂತ ಬಂತು. ದಿಸ್ ಇಸ್ ಹೌ ಕನ್ಕ್ಯಾಟಿನೇಷನ್ ಆ್ಯಂಡ್ ಸ್ಟ್ರಿಂಗ್ಸ್ ವರ್ಕ್ಸ್. ಓಕೆ, ಸೊ ಪಾರ್ಟ್ 1 ನಲ್ಲಿ ನಲ್, ನ್ಯೂಮರಿಕ್ ಆರ್ ನಂಬರ್ ಆ್ಯಂಡ್ ಸ್ಟ್ರಿಂಗ್ ಅನ್ನು ಕವರ್ ಮಾಡಿದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ರಿಮೈನಿಂಗ್ ಟೈಪ್ಸನ್ನು ಕವರ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅರ್ಥ ಆಗ್ತಿದೆಯಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.